ನಾರಾಯಣಂ ಗುಣೈ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈ ಮೊದಲೇ ಸೂತ್ರ ಕೇಳಿಬಿಟ್ರೆ ಯಾಕೆ ಪಾಠ ಪ್ರವಚನಕ್ಕೆ ಹೋಗಬೇಕು ಅಂತ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಮೊದಲೇ ಸೂತ್ರ ಒಟ್ಟು ಹೇಳೋ ಮೊದಲೇ ಸೂತ್ರನೇ ಶುರುವಾಗೋದು ಹಾಗೆ. ಉಪಾಸನಾ ಪಾದ ಅಂತ ಹೆಸರು. ಉಪಾಸನಾ ಅಸ್ಮಿನ್ ಪಾದೇ ಉಚ್ಯತೆ. ಈ ಪಾದದಲ್ಲಿ ಉಪಾಸನೆಯ ಕ್ರಮ ಹೇಳ್ತಾ ಇದ್ದಾರೆ. ಸರ್ವ ಪರಿಜ್ಞಾನಂ ಪ್ರಥಮತಃ ಉಚ್ಯತೆ. ಮೊದಲನೇದಾಗಿ ಉಪಾಸನೆ ಪೂರ್ತಿ ಮಾಡಬೇಕಾದ್ರೆ ಎಲ್ಲವನ್ನೂ ತಿಳ್ಕೋಬೇಕು ಅಂತ ಹೇಳಿ, ಎಲ್ಲವನ್ನೂ ತಿಳ್ಕೋಬೇಕು. ಓಂ ಸರ್ವವೇದಾಂತ ಪ್ರತ್ಯಯಂ ಚೋದನಾದಿ ಅವಿಶೇಷಾತ್ ಓಂ ಮೊದಲನೇ ಸೂತ್ರ ಇದು ಹೇಳ್ತಾರೆ. ಅಂತೋ ನಿರ್ಣಯ ಉಭಯೋರಪಿ ದುಷ್ಟೋಂತಹ ಇತಿ ವಚನಾತ್ ಸರ್ವವೇದ ಅಂತ ಪ್ರತ್ಯಯ. ಸರ್ವವೇದಾರ್ಥವನ್ನು ನಿರ್ಣಯಾತ್ಮಕ ತಿಳ್ಕೋಬೇಕು. ಪ್ರತ್ಯಯ ಅಂದರೆ ಜ್ಞಾನ. ಸರ್ವವೇದಗಳ ಬಗ್ಗೆ ನಿಶ್ಚಿತವಾದ ಜ್ಞಾನ ಇರಬೇಕು. ಡೌಟ್ಫುಲ್ ಜ್ಞಾನ ಇದ್ರೆ ಮಾಡೋಕ್ಕೆ ಹೋಗಬಾರ್ದು. ಕರೆಂಟ್ ಬಗ್ಗೆ ಗೊತ್ತಿಲ್ಲ ಏನಪ್ಪ, ಒಂದು ನೀನು ಹೋಗ್ಬೇಕು, ನಾವೇ ಬೇಡ ಅಂದ್ಬಿಡ್ತೇವೆ ಹೋಗು ಅಂತೇಳಿ. ಯಾಕೆ? ನಮಗೆ ಅದು ಇನ್ನೊಂದು ಪ್ರಾಬ್ಲಮ್ ಶುರುವಾಗತ್ತೆ ಮತ್ತೆ, ಅದಾಗಬಾರ್ದು. ಅದಕ್ಕೋಸ್ಕರನೇ ಸರ್ವವೇದಗಳ ನಿರ್ಣಯಾರ್ಥ ಅರ್ಥ ತಿಳಿಬೇಕು. ಎಲ್ಲ ಸ್ವಲ್ಪ ಸ್ವಲ್ಪ ನಿರ್ಣಯ ಬರೋದಿಲ್ಲ ಅಂದರೆ ಏನು ಉಪಯೋಗ ಅದರೊಳಗೆ? ವಿದ್ವಾಂಸನಲ್ಲ ಅವು. ನಿಜವಾದ ವಿದ್ವಾಂಸ ಅಂದರೆ ನಿರ್ಣಯ ಹೇಳಕ್ಕೆ ಓದ್ದವನು ವಿದ್ವಾಂಸನಲ್ಲ. ಓದಿನ ಬಗ್ಗೆ ನಿರ್ಣಯ ಮಾಡೋ ಶಕ್ತಿ ಇದ್ದರೆ ಮಾತ್ರ ಅವನೇನು, ಅವನು ಪಂಡಿತ. ಪಂಡಿತ ಅಂತ ಕರಿಬಾರ್ದು. ಅದಕ್ಕೆ ಆ ರೀತಿ ಪಂಡಿತರ ಒಬ್ಬರೇ ವಿದ್ವಾನ್ ಮಧ್ವ ವೇದ ಹೇಳ್ತದೆ. ಮಧ್ವಾಚಾರ್ಯ ಒಬ್ಬರೇ ಎಂಥವ್ರು. ನಮ್ಮ ವಿದ್ವಾನ್ ಶಬ್ದ ಭಾಳ ಚಿಕ್ಕದು ಕಾಣಿಸ್ತದೆ. ವಿದ್ವತ್ ಶಿರೋಮಣಿ ವಿದ್ಯಾ ವಾಚಸ್ಪತಿ ದೊಡ್ಡ ಪದ ಕಾಣುತ್ತೆ. ವಿದ್ವಾನ್ ಒಬ್ಬ ಅಂದರೆ ಭಾಳ ದೊಡ್ಡ ಶಬ್ದ. ಯಾಕೆ? ನಿರ್ಣಯ. ಡಾಕ್ಟರ್ ಅಂದ್ರೆ ಏನರ್ಥ? ರೋಗ ನಿರ್ಣಯ ಮಾಡ್ತಾನೆ. ಡಯಾಗ್ನೋಸ್ ಮಾಡಕ್ಕೆ ಬರ್ಬೇಕು ಅವನಿಗೆ ಫಸ್ಟು. ಔಷಧಿಗೆ ಎರಡು ಪಾರ್ಟಲ್ಲಿ, ಡಯಾಗ್ನೋಸಿಸ್ ಒಂದು, ರೆಮಿಡಿ ಒಂದು. ಡಯಾಗ್ನೋಸ್ ಮಾಡಿದ್ರೆ ರೆಮಿಡಿ ಹಾಕಿ ಕೊಡ್ತಾನೆ. ಅದರಿಂದ ಏನು ಹೇಳ್ತಾರೆ ಅದಕ್ಕೆ? ಅದು ಯಾವಾಗಲೂ ಕೂಡ ಔಷಧಿ ಅಂಗಡಿಲಿ ಸಿಗ್ತದೆ. ಡಯಾಗ್ನೋಸ್ ಮಾಡಬಾರ್ದು ಅವರು, ಇವ್ರು ಮಾಡ್ಬೇಕಲ್ಲ. ಗೊತ್ತಾಯ್ತಾ? ಡಯಾಗ್ನೋಸಿಸ್ ಎಂಬುದ್ರೆ ನಿಜವಾದ ಬೆಲೆ, ಓದಿದ್ದಕ್ಕೆ ಬೆಲೆ ಇರೋದು ಅಲ್ಲಿ. ಯಾರ ನಿರ್ಣಯ ಕೊಡ್ಲಿಕ್ಕೆ ಬರೋದಿಲ್ಲ ಅವ್ರು ಎಷ್ಟೇ ಓದಿದ್ರು ಅರ್ಥ ಇಲ್ಲ ಅದಕ್ಕೆ. ನಿರ್ಣಯ ಕೊಡೋದು ಬೇಡ, ತಾನೇ ಮಾಡ್ಕೋಬೇಕು ಫಸ್ಟು, ಆಮೇಲೆ ಹೇಳಬೇಕು. ಸರ್ವ ವೇದಾಂತ ಪ್ರತ್ಯಯಂ ಚೋದನಾದಿ ವಿಶೇಷ ಅಂತ ಆದ ನಿರ್ಣಯ ಅಂತ ಅರ್ಥ. ಎಲ್ಲಿ ಬಂದಿದೆ? ಉಭಯೋರಪಿ ದೃಷ್ಟೋಂತ ಸ್ತನಯೋ ತತ್ವದರ್ಶಿವಿ. ಇಷ್ಟೇ ಹೇಳ್ಬಿಟ್ರು. ಗೀತಾ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಅಂತ ಅರ್ಥ. ಇದು ವಚನ. ಸರ್ವವೇದ ನಿರ್ಣಯೋತ್ಪಾದ್ಯ ಜ್ಞಾನಂ ಬ್ರಹ್ಮ. ಸರ್ವವೇದದ ನಿರ್ಣಯದಿಂದಾಗಿ ಏನು ಜ್ಞಾನ ಬರುತ್ತಲ್ಲ, ಗೊತ್ತಾಯ್ತಾ? ಅದಕ್ಕೆ ವಿಷಯ ಪರಮಾತ್ಮ. ಯಾವ ವೇದ ಸರ್ವೇ ವೇದ ಯತ್ಪದ ಮಾಮನಂತಿ. ಆದ್ದರಿಂದ ಸರ್ವವೇದಗಳನ್ನು ಓದಿ ಜ್ಞಾನವನ್ನು ಪಡಿಬೇಕೆ ಹೊರತು ಏಕದೇಶದ ಓದ್ದಿಂದ ಜ್ಞಾನ ಬರೋದಿಲ್ಲ. ಎಲ್ಲವನ್ನೂ ಓದಬೇಕು. ಆತ್ಮೇತ್ಯೇವ ಉಪಾಸೀತ ಇತ್ಯಾದಿ ವಿಧೀನಾಂ ತದುಕ್ತ ಯುಕ್ತೀನಾಂಚ ಅವಿಶಿಷ್ಟತ್ವ. ಆತ್ಮೇತ್ಯೇವ ಉಪಾಸೀತ ಅಂತ ಹೇಳಿದಾಗ ಉಪಾಸನೆ ಮಾಡಬೇಕು ಅಂದರೆ ಸಿಂಪಲ್. ಎಲೆ ಒಳಗೆ ಏನು ಬಡಿಸಿರ್ತಾರೆ ಅದಿಷ್ಟು ಯಾತಕ್ಕೆ ಹಾಕಿದ್ದಾರೆ? ಅದಕ್ಕೇನೆ ಉಪ್ಪು ಮಾತ್ರ ಹೊರಗೆ ಹಾಕ್ತಾರೆ. ಮತ್ತೆ ಉಪ್ಪು ಅದರೊಳಗೆ ಹಾಕಬಾರ್ದು, ಹೊರಗೆ ಹಾಕ್ತಾರೆ. ಯಾಕೆ? ಅದು ನೆಸ್ಸಿಟಿ ಅಲ್ಲ. ನೆಸ್ಸಿಟಿ ಅಲ್ಲ, ಉಳಿದು ನೆಸ್ಸಿಟಿ. ಅದಿಷ್ಟು ತಿನ್ನಬಹುದಾದ ಪದಾರ್ಥನೇ. ಅದನ್ನು ಬೇಕಾದರೆ ತಿನ್ನಬಹುದಾದ ಪದಾರ್ಥ. ಉಳಿದು ಬುಳ್ಳುಕಲ್ಲು ಹಾಕೋದಿಲ್ಲ, ತಿನ್ನಲೇಬಾರದ ಪದಾರ್ಥ. ಸೊ ಉಪ್ಪು ನೆಸ್ಸಿಟಿ ಇದ್ದರೆ ಮಾತ್ರ ಹೊರಗಿರ್ಬೇಕು. ಇದೆಲ್ಲ ಹಾಕಿದ್ದೆಲ್ಲ ತಿನ್ಬಹುದಾ ಅಂತ ಕೇಳಬಾರ್ದು ಮತ್ತೆ ಮತ್ತೆ. ಊಟ ಅಂದರೆ ಏನರ್ಥ? ಎಲ್ಲ ತಿಂದರೆ ಊಟ ಅಂತ ಅರ್ಥ. ಯಾವುದನ್ನು ಬಿಟ್ಟರೆ ಕೂಡ ಏನಾಗಲಿಲ್ಲ, ಪೂರ್ಣ ಭೋಜನ ಆಗೋದಿಲ್ಲ ಅಂತ. ಅದು ಹೇಗೋ ಜ್ಞಾನ ಕೂಡ ಹಾಗೇನೆ. ಏನಾಗಿದೆ, ಒಂದೇ ಓದ್ತಾರೆ, ಬೇರೆ ಓದೋದೇ ಇಲ್ಲ. ಋಗಾದ್ಯ ಎಲ್ಲ ವೇದ ಓದಬೇಕು, ಎಲ್ಲ ಇತಿಹಾಸ ಓದಬೇಕು, ಪುರಾಣ ಓದಬೇಕು, ಮಹಾಭಾರತ ಎಲ್ಲ ಪರ್ವ ಓದಬೇಕು, ಎಲ್ಲ ಕಾಂಡ ಓದಬೇಕು. ರಾಮಾಯಣಕ್ಕೆ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಅಲ್ಲದೆ ಹೋದ್ರೆ ಅದೇ ಅವ್ರಿಗೇನಾಗೋದು, ಬಡಿಸಿದ್ದು ವೇಸ್ಟು. ಇನ್ನೊಬ್ರು ತಿಳಿ ಹಾಗಿಲ್ಲ, ಇವು ತಿನ್ನಲಿಲ್ಲ, ಉಳಿದವರು ತಿನ್ನ ಹಾಗಿಲ್ಲ. ಹಾಗಾಗ್ಬಿಟ್ಟು ಎಂದು ಹಾಗೆ ಮಾಡಬಾರ್ದು. ಉಪಾಸೀತ ಅಂದರೆ ಉಪ ಆಸೀತ, ಯಾವಾಗಲೂ ದೇವ್ರ ಹತ್ರ ಇರಬೇಕು. 9 ಭಕ್ತಿ ಮಾಡಬೇಕು, ಅದು ಉಪಾಸನೆ. ಒಂದು ಮಿಸ್ ಆದರೂ ಒಂದು ಭಕ್ತಿ ಹೋಯ್ತು ಅಂತ. ಪ್ರತಿ ಎಲ್ಲ ಮಿಸ್ ಆಗಿರೋದೇ ಜಾಸ್ತಿ. ಏನ ಎಲ್ಲ ಅತ್ಯಾಪತ್ ಕಾಲದೊಳಗೆ ಆದಷ್ಟು ಫುಲ್ ಮಾಡಬೇಕು. ಎಲ್ಲ ನೈವೇದ್ಯಕ್ಕೆ ಇಡಬೇಕು. ಅತ್ಯಾಪತ್ರ ನೀರು ಮಾತ್ರ ಇಡಿ. ಆ ರೀತಿ ಬರೀ ದಿವಸ ನೀರು ಹಿಡಿಯಲ್ಲ. ಯಾವಾಗಲೂ ಕೂಡ ಫುಲ್ಲೇ ಇಡಬೇಕು. ಅನಿವಾರ್ಯವಾದರೆ ನೀರಾರು ಇಡಿ ಅಂತ ಹೇಳ್ತಾರೆ. ಇವತ್ತು ನೀರು ಒಂದ್ಬಿಟ್ಟು ಬೇರೆ ಇಡ್ತೀವೋ ಸಿಟಿ ಬರುತ್ತೆ ಎಷ್ಟೊತ್ತಂತೆ. ಒಳ್ಳೆ ನೀರಲ್ಲಿ ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತಪ್ಪ. ಭೇದಾನ್ನೇತಿ ಚೇತ್ ಏಕಶ್ಯಾಪಿ. ಈ ನಮಗೆ ಪ್ರಶ್ನೆ ಬಂತೀಗ. ನಮ್ಮಲ್ಲಿ ಏನಾಗಿದೆ, ದಾಸ ಸಾಹಿತ್ಯ ಓದಬಾರ್ದು, ಕನ್ನಡದಲ್ಲಿದೆ. ವೇದ ಸಾಹಿತ್ಯ ಓದಬಾರ್ದು, ಸಂಸ್ಕೃತದಲ್ಲಿದೆ. ಅದು ಯಾವುದು ಓದಬಾರ್ದು, ನಮಗೆ ಬರೋದೇ ಇಲ್ಲ. ಇದಲ್ಲ, ಎಷ್ಟಾಗುತ್ತೋ ಅಷ್ಟು ಯಥಾಶಕ್ತಿ ಅಂಡರ್ಸ್ಟುಡ್. ಅದು ಯಥಾಶಕ್ತಿ ಸೇರಿಸ್ಕೋಬೇಕು.
ಬಟ್ ಯಾವುದನ್ನು ಓದೋಕ್ಕೆ ಯಾವುದು ಬಿಡಾಗಿಲ್ಲ. ಆನ್ಸರ್ 6 ಕ್ವಶನ್ಸ್ ಅಂದರೆ ಆನ್ಸರ್ ಮಾಡಲೇಬೇಕು. ಒಂದನ್ನು ನೀವು ಪರ್ಫೆಕ್ಟ್ ಎಷ್ಟೇ ಪರ್ಫೆಕ್ಟ್ ಕೊಟ್ಟರು ಕೂಡ 16 ಮೇಲೆ ಬರೋ ಚಾನ್ಸೇ ಇಲ್ಲ, ಪಾಸ್ ಆಗೋ ಚಾನ್ಸೇ ಇಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಕೂಡ ಏನಾಗುತ್ತಾಗ ಪಾಸ್ ಆಗೋ ಚಾನ್ಸ್ ಇರ್ತದೆ. ಆದರೆ ತುಂಬ ಜನ ಬಿಟ್ಟುಬಿಟ್ಟಿದ್ದಾರೆ. ನಮ್ಗೆ ಇಷ್ಟೇ ಸಾಕು, ಒಬ್ಬರೇ ಜಾಸ್ತಿ ಸಾಹಿತ್ಯ ಸಾಕು, ಹರಿಕಥಾರ ಒಂದೇ ಸಾಕು, ಇದೊಂದೇ ಸಾಕು, ಆ ಮಾತಾಡಬಾರ್ದು. ಬೇಕು ನಮಗಾಗೋದಿಲ್ಲ ಆ ವಿಚಾರ ಬೇರೆ, ನಮಗಾಗೋದಿಲ್ಲ ಅಂಥೇಳಿ ಬೇಡ ಅಂತ ಹೇಳಬಾರ್ದು. ಇದು ತುಂಬ ಜನ ಏನು ಮಾಡಿಬಿಟ್ಟಿದ್ದಾರೆ, ಬರ್ತಾ 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 ಬೇಡ ಬದಲು ಜಾಸ್ತಿ ಮಾಡಿಕೊಂಡು ಕೊನೆಗೆ ಪೂರ್ತಿ ಬೇಡ ಅಂತ ಹಾಗೆ ಮಾಡಬಾರ್ದು. ಜ್ಞಾನ ಬರೋ ಅವಕಾಶ ಇಲ್ಲೇ ಇರಲಿ. ಆನೋ ಭದ್ರಾಡಿ ಕೃತವೋ ಎಂತೂ ವಿಶ್ವತಃ, ಎಲ್ಲ ಕಡೆಯಿಂದ ಜ್ಞಾನ ಬರಬೇಕು. ಕಿಟಕಿ ಮನೆ ತುಂಬ ಬೆಳಕು ಬರಬೇಕಲ್ಲ, ಬೆಳಕು ಅಂದರೆ ಜ್ಞಾನ. ಎಲ್ಲ ಕಡೆಯಿಂದ ಬೆಳಕು ಬಂದಷ್ಟು ಕೂಡ ಮನೆಯಲ್ಲಿ ಆರೋಗ್ಯವಾಗಿರ್ತಾನೆ, ಸುಖವಾಗಿ ಜೀವನ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇದು ದೇಹ ಮನೆ, ದೇಹದಲ್ಲಿ ಸ್ವಾಸ್ಥ್ಯ ಇರಬೇಕಾದ್ರೆ ಜ್ಞಾನದ ಬೆಳಕಿರಬೇಕು ಅಂತ ಅರ್ಥ. ಭೇದಾನ್ನೈತಿ ಚೇತ್ ಏಕಸ್ಯಾಮಪಿ ಓಂ ವಿಜ್ಞಾನಮಾನಂದಂ ಬ್ರಹ್ಮ ಸತ್ಯಂ ಜ್ಞಾನಮನಂತ ಬ್ರಹ್ಮ ಇತ್ಯಾದಿ ಪ್ರತಿಶಾಸ್ತ್ರಂ ಮುಕ್ತಿಭೇದಾತ್ ನೈಕಾಧಿಕಾರಿ ವಿಷಯಾ ಸರ್ವಶಾಖಾ ಇತಿ ಚೇನ್ನ ಏಕಾಸ್ಯಾಮಪಿ ಶಾಖಾಯಾಮಾತ್ಮೇತ್ಯ ಉಪಾಸೀತ ಕಂ ಬ್ರಹ್ಮ ಇತ್ಯಾದಿ ಭೇದ ದರ್ಶನ. ಅದಕ್ಕೆ ಹೇಳ್ತಾರೆ ವಿಜ್ಞಾನಮಾನಂದಂ ಬ್ರಹ್ಮ ಕೆಲವು ಕಡೆ ಹೇಳಿದ್ದಾರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಕೆಲವು ಕಡೆ ಹೇಳಿದ್ದಾರೆ. ಅಂದರೆ ದೇವರಲ್ಲಿ ವಿಜ್ಞಾನ ಅಂತ ತಿಳಿಯಿರಿ, ಆನಂದ ಅಂತ ತಿಳಿಯಿರಿ, ಇಷ್ಟು ಹೇಳಿದಾಗ ಆಯ್ತಲ್ಲ. ಅಂದಮೇಲೆ ಅಷ್ಟಷ್ಟೇ ತಿಳ್ಕೊಂಡ್ರೆ ಸಾಕಲ್ಲ ಅಂತ ಹೇಳ್ತಾರೆ. ಅಲ್ಲ, ಎಲ್ಲ ಗುಣ ಉಪಲಕ್ಷಣಕ್ಕ ಮಾತು ಹೇಳಿದ್ದಾರೆ ಹೊರತು ಅಷ್ಟೇ ತಿಳ್ಕೊಂಡ್ರೆ ಸಾಕು ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಬಹಳ ಮುಖ್ಯ ಅದು. ಅಂದರೆ 10 ಎನಿ 6 ಔಟ್ ಆಫ್ 10 ಅಂತ ಕೊಟ್ಟಿದ್ರೆ ಯಾವನೋ ಫ್ರೆಂಡ್ 2 ಬರದ, ಇವನು 2 ಬರೀಲಕ್ಕೆ ಹೋಗಬಾರ್ದು. ಅವನಿಗೆ ಗೊತ್ತಿಲ್ಲ ಅಷ್ಟೇ, ಅವನ ಕಡೆ ನೋಡಬಾರ್ದು. ಅದಕ್ಕೆ ಇನ್ನೊಬ್ಬರು ನೋಡಿ, ನಿನ್ನ ಕೆಲಸ ನೀನು ಮಾಡು, ಸ್ವಧರ್ಮೇ ನಿಸರಮಿಶ್ರೇಯ, ಬೇರೆಯವರು ಮಾಡಿದ್ರು ಮಾಡೋರು ಬಿಡು ಅಂತ ಹೇಳಲಿಲ್ಲ. ನಿನ್ನ ಕೆಲಸ ನೀವು ಉಳಿದವ್ರು ನೋಡಲಿಕ್ಕೆ ಹೋಗಬೇಡ, ನಿಮ್ಮ ಕೆಲಸ ಮಾಡ್ಕೊಂಡಿರು. ನಮ್ಮ ಧರ್ಮ ವಿಚಾರ ಬಂದಾಗ ಎಷ್ಟು ಜನ ಮಾಡಿದ್ದಾರೆ ನೋಡ್ತಾರೆ. ಕೆಟ್ಟ ವಿಷಯ ಬಂದ ಬಾಲಕೊಂಡು ಮಾಡಕ್ಕೆ ಬಿಡ್ತಾನೆ, ಮಾಡಬಾರ್ದಾಗೆ. ಒಳ್ಳೆಯದನ್ನು ಫಾಲೋ ಮಾಡೋದು ದೊಡ್ಡವರಲ್ಲಿ, ಕೆಟ್ಟದ್ದನ್ನು ಏನು ಫಾಲೋ, ಅದೇ ಒಂದು ಉಪನಿಷತ್ತಲ್ಲಿ ಹೇಳ್ತಾರೆ, ಗುರು ಶಿಷ್ಯರಿಗೆ ಹೇಳ್ತಾರೆ, ನಮ್ಮ ನೋಡಿ ಅದರಲ್ಲಿ ಯಾವುದನ್ನು ಸರಿಯೋ ಅದನ್ನು ಮಾತ್ರ ಫಾಲೋ ಮಾಡಿ, ತಪ್ಪಿದ್ರೆ ಫಾಲೋ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಏನಾಗಿರ್ತಾರೆ ಪಾಪ ಅವರಿಗೆ, ಡಾಕ್ಟ್ರೇ ಹೇಳ್ತಾನೆ, ವೀಕ್ನೆಸ್ ಇರುತ್ತೆ ಅವ್ರಿಗೆ. ನಾನು ಮಾಡಿದೆ ಮಾಡಬೇಡ ಮಾರಾಯ, ನೀನು ಸೇದಬೇಡ, ನನಗೆ ದುಡ್ಡು ಚಾರ ಇರೋ ಗಂಟು ಬಿದ್ದುಬಿಟ್ಟೆ ಅಂತ ಹೇಳ್ತಾನಲ್ಲ, ಹಾಗೆ ಆ ಹೆಸರು ಇರಬೇಕು. ಅದೆಲ್ಲ ಇಲ್ಲದೆ ಹೋದರೆ ತಪ್ಪಾಗುತ್ತೆ. ದೇರ್ಫೋರ್ ಕೆಲವು ಕಡೆ ಬೇಷಡ್ ಇದೆ ಅಂತೇಳಿ ನೀನು ಲಿಮಿಟ್ ಆಗ್ಲಿಕ್ಕೆ ಹೋಗಬೇಡ ಅಂತ ಹೇಳಿ. ಕೆಲವರು ಕಡಿಮೆ ಓದಿದ್ದಾರೆ, ನೀನು ಕಡಿಮೆ ಓದಬೇಡ, ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಊಟದ ಎಲ್ಲಾದ್ರೂ ಕೊನೆಗೆ ಪ್ರಸಾದ ಬಿಡ್ಲಕ್ಕಾಗೋದಿಲ್ಲ, ಸ್ವಲ್ಪ ಬುಟ್ಟಿ ಬಾಯಿಡು ಕೊನೆ ಪಕ್ಷ ಏನಾಗಲಿಲ್ಲ ಅಲ್ಲಿಗೆ ಬಿಟ್ಟಾಗಲಿ ಸ್ವಲ್ಪ ತಿಳ್ಕೊಬೇಕು. ಅದಕ್ಕೆ ಬ್ರಹ್ಮಯಜ್ಞ ಅಂದ್ರೆ ಏನು, ದಿವಸ ಎಲ್ಲ ಒಂದೊಂದು ದಿವಸ ಹೇಳೋದು, ಅದು ಆದ್ಯಂತಕ್ಕೆ ಬರೀ ಆದಿ ಅಷ್ಟೇ. ಆ ಬಟ್ ಏನು ಮಾಡಿದಾಗಾಯ್ತು, ಈಗ ದಿವಸ ಜ್ಞಾನ ಕಾರ್ಯ ಒಂದು ಆದಾಗಾಯ್ತು. ಆಮೇಲೆ ಏನು ಮಾಡಬೇಕು, ತರ್ಪಣ ಕೊಡು. ಮಧ್ಯ ತರ್ಪಣ ಕೊಟ್ಟರೆ ತೊಗೊಳೋದಿಲ್ಲ. ಅದು ಶ್ರಾದ್ದದಲ್ಲೂ ಕೂಡ ಮಾಡಿ ನೈವೇದ್ಯ ಬಳಸಿರ್ತಾರೆ. ಹಾಗೆ ಇವರು ಉಪನಿಷತ್ತೆಲ್ಲ ಹೇಳ್ತಿದ್ರೆ ಮಾತ್ರ ಸಾಧ್ಯ ಆಗೋದು. ಸುಮ್ಮನೆ ಇದ್ರೆ ಏನಾಗುತ್ತೆ, ಅದಕ್ಕೆ ಬ್ರಹ್ಮಯಜ್ಞದಲ್ಲಿ ಬರೀ ತರ್ಪಣ ಕೊಟ್ಟರೆ ಹಾಗೆ ಅದಿಷ್ಟು ಹೇಳಿ ಆಮೇಲೆ ಬ್ರಹ್ಮ ತರ್ಪಣ ಕೊಡಬೇಕು. ಅದಿಷ್ಟು ಸಿದ್ಧಿಯಿಂದ ಅವರಿಗೆ ತೃಪ್ತಿ ಸಿಗುತ್ತೆ ಹೊರತು ಇದರಿಂದ ಸಿಗೋದಿಲ್ಲ. ಅದು ತರ್ಪಣ ರೂಪದಲ್ಲಿ ಅವ್ರಿಗೆ ಬಿಟ್ಟಬೇಕು. ಅದು ತಾತ್ಪರ್ಯ ಹೊರತು ಬರೀ ನೀರು ಕೊಡೋದಲ್ಲ. ತುಂಬ ನನಗೆ ಗೊತ್ತಿಲ್ಲದೆ ಏನು ಮಾಡಿಬಿಡ್ತಾರೆ, ಅದು ಮಾಡಲೇ ಬಿಡೋರೇ ಕೆಲವರು, ಮೆಕ್ಯಾನಿಕಲಿ ಮಾಡೋರು ಕೆಲವರು ಆಗ್ತಾರೆ. ಬ್ರಹ್ಮಯಜ್ಞ ಹೇಗೆ ತರ್ಪಣಕ್ಕಿಂತ ಮುಂಚೆ ಮಾಡಬೇಕು, ಶ್ರಾದ್ದ ಕಾಲದಲ್ಲಿ ಕಠೋಪನಿಷತ್ತು ಇತ್ಯಾದಿಗಳನ್ನು ಪಾಲನೆ ಮಾಡ್ತಾನೆ ಇರಬೇಕು. ಆಗ ನಿಜವಾದ ಸನ್ನಿಧಾನವನ್ನು ಮುಟ್ಟೋದಿಲ್ಲ. ಯಾರ ಏನ ಅಲ್ಲ, ಆಗಲೇ ಮಾಡಬಹುದಲ್ಲ. ಏನು ಮಾಡ್ತಿದ್ದಾನೆ ಅಂತ, ಏನು ಮಾಡ್ತಿದ್ದಾನೆ, ಒಂದು ಸ್ಟೇಜಲ್ಲಿ ಸುಮ್ಮನೆ ಕೊಡ್ಬೇಕಲ್ಲ. 20 ದಿವಸ ಬಡಿಸಿ ಊಟ ಮಾಡ್ಲಿಕ್ಕಾಗತ್ತೆ, ಸ್ವಲ್ಪ ಗ್ಯಾಪ್ ಕೊಡ್ಬೇಕತ್ತಾನೆ, ಹೊತ್ತಾನೆ. ಅವ್ರಿಗೆ ಉಜ್ಜಾಲು ಊಟ ಕೂತ್ರೆ ಎಷ್ಟೊತ್ತಾಗತ್ತೆ, ಅವರು ಟಕ ಮುಗಿಸ್ಬಿಡ್ತಾರೆ. ಕೂಡಿಸಿದ್ದು ಎನ್ಸಿದ್ದೆ ಕೆಲಸ ಸ್ಕಿಪ್ ಮಾಡಿಬಿಡ್ತಾರೆ. ಅದು ಊಟ ಕುಡಿಸೋ ಲಕ್ಷಣ ಅಲ್ಲ. ಆ್ಯಕ್ಚುಲಿ ಅಷ್ಟೊತ್ತು ಟೈಮ್ ಇದನ್ನು ತುಳಿದಾಗ ಅದು ಅಡ್ಜಸ್ಟ್ ಆಗುತ್ತೆ. ಪಾರಾಯಣ ಮಾಡ್ತಾ ಇದ್ದರೆ ಆ ಹೊತ್ತಿನಲ್ಲಿ ಅದು ಊಟ ಆಗ್ತಿರುತ್ತೆ ಅಂತ ಅರ್ಥ. ಪಾರಾಯಣ ಮಾಡ್ತಾರೆ, ಊಟ ಮಾಡ್ತಾ ಇರ್ತಾರೆ. ಇವರು ಪಾರಾಯಣ ಯಾಕೆ ಮಾಡಲ್ಲ ಅಂತ ಬರೋದಿಲ್ಲ, ಅದು ಸ್ಕಿಪ್ ಮಾಡಿಬಿಟ್ಟು ಇನ್ನೇನು ಬಯಸಿರ್ತಾರೆ, ಪಿಟ ಕಟ್ಟಿ ಶುರು ಮಾಡ್ಬಿಡ್ತಾರೆ. 90% ಜನ ಹೇಳೋದೇ ಇಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಅಷ್ಟು ಹೇಳಿದರೆ ಕೊನೆ ಪಕ್ಷ ಏನು ಮಾಡ್ತಾರೆ ಅವರು, ಸ್ವಲ್ಪಾರು ಮಾಡ್ತಾರೆ. ಕೊನೆ ಪಕ್ಷ ಗೀತಾ 7ನೇ ಅಧ್ಯಾಯ ಹೇಳಬೇಕು ಅಂತ ಹೇಳ್ತಾರೆ. ಕೆಲವು ಶ್ಲೋಕಾರ ಹೇಳ್ಬೋದಲ್ಲ ಕೊನೆ ಪಕ್ಷ. ಕಠೋಪನಿಷತ್ತು ಇಡೀ ಬರಲಿಲ್ಲ, ಇಂದ್ರಿಯ ಪರ ಹೆರ್ತ ಆದರೆ ಹೇಳ್ಬೋದು.
ಆ ಕಾಲಕ್ಕೆ ಬರೀ ಭಾವದ ರೂಪಿ ಪರ್ವತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಚಿಂತೆಯೂ ಇರೋದಿಲ್ಲ. ಹೀಗೆಲ್ಲ ಮಾಡಿ ಮಾಡಿ ಕೆಡಿಸಿಬಿಟ್ರು ಅವರು, ಪುರೋಹಿತರು ಕೆಡಿಸಿದ್ರು. ಇವ್ರು ಕೆಟ್ಟರು, ಇದ್ರು ಬಿಡಿದವ್ರು ಕೆಟ್ಟರು. ಈಗ ಬಿಡೋದ್ರಲ್ಲಿ ಕಾಂಪಿಟೇಷನ್ ಬಂತೆ ಹೊರತು ಮಾಡೋದ್ರಲ್ಲಿ ಬರಲೇ ಇಲ್ಲ. ಅದಕ್ಕೆ ಈಗ ಒಂದೇ ಪಾತ್ರ ಎಲ್ಲದಕ್ಕೂ ಅನ್ವಯ ಇದೆ. ಸರ್ವವೇದ ಅಂತ ಪ್ರತ್ಯಯ. ಭಗವದ್ಗೀತೆ ಪೂರ್ತಿ ಓದಿ, ಒಂದೆರಡು ಅಧ್ಯಾಯ ಓದಿದ್ರೆ ಜ್ಞಾನ ಬರೋದಿಲ್ಲ. ಪೂರ್ತಿ ಓದಿ, ಒಂದೊಂದು ಅಧ್ಯಾಯ ಓದೋ ಅಭ್ಯಾಸ ಜಾಸ್ತಿ ಬಂದಿರೋದು. ಪೂರ್ತಿ ಮಾಡಿದರೆ ಮಾತ್ರ ಸರಿ ಹೋಗೋದು. ಉಪನಿಷತ್ತು ಪೂರ್ತಿ ಓದಿ, ಬ್ರಹ್ಮಸೂತ್ರ ಎಲ್ಲ ಓದಿ. ಚೂರು ಚೂರಲ್ಲ, ಬರೀ ಆದಿಭಾಗ. ಎಲ್ಲ ಚೂರು ಹೇಳಿದ್ರೆ ಉಪಯೋಗ ಇಲ್ಲ. ಆದಿಭಾಗ ಇಲ್ಲ, ಮೊದಲೇ ಸೂಕ್ತ ಇದ್ರದಷ್ಟೇ. ಪುರುಷ ಸೂಕ್ತ ಹೇಳಬೇಕಾಗಿಲ್ಲ. ಅಲ್ಲಿ ಬೇಕಾದ್ರೆ ಆ ಹೇಳಿದ್ದನ್ನು ಬಿಟ್ಟು ಬೇಕಾದಷ್ಟು ಹೇಳಿ, ಅದನ್ನು ಹೇಳಲೇಬೇಕಾದ್ರೆ ನೀವು ಟೈಮ್ ಇತ್ತು ಇಡೀ ಸಮಸ್ತ ವೇದ ಪಾರಾಯಣ ಮಾಡಿರಿ, ಯಾರು ಬೇಡ ಅಂತಾರೆ. ಅಷ್ಟು ಬಿಡ ಹಾಗಿಲ್ಲ ಅಷ್ಟೇ.